ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಗಣೇಶನು ಪ್ರಥಮ ಪೂಜಿತನಾಗಿರಬೇಕೆಂಬುದಾಗಿ ವರವನ್ನು ನೀಡಿದ್ದು ಶಂಕರ. ಆದರೆ ಒಮ್ಮೆ ಶಂಕರನು ಆ ಪೂಜೆಯನ್ನು ಮಾಡುವುದು ಮರೆತಿದ್ದರಿಂದ ಬಹಳ ಕಷ್ಟಗಳಿಗೆ ಒಳಗೆ ಹೋಗಬೇಕಾಯ್ತು. ತಾರಕಾಸುರನ 3 ಮಕ್ಕಳು ತಾರಕಾಕ್ಷ, ವಿದ್ಯುನ್ಮಲಿ, ಕಮಲಾಕ್ಷ, ಈ 3 ಜನ ರಾಕ್ಷಸರು ತಾರಕಾಸುರನ ಮಕ್ಕಳು. ಬ್ರಹ್ಮನನ್ನು ಒಲಿಸಿಕೊಂಡು 3 ಊರುಗಳನ್ನ, ತ್ರಿಪುರ, ಒಂದು ಸುಂದರವಾದಂತಹ ಚಿನ್ನದ ಊರು, ಒಂದು ಬೆಳ್ಳಿಯ ಊರು, ಒಂದು ಲೋಹದ ಊರು, ಈ 3 ಪಟ್ಟಣಗಳನ್ನ ವರವಾಗಿ ಪಡೆದಿದ್ದು. ಅವರು ಬಹಳಷ್ಟು ಎಲ್ಲರಿಗೂ ಹಿಂಸೆಯನ್ನು ನೀಡುತ್ತಿದ್ದರಿಂದ ಶಂಕರನು ಅವರನ್ನು ಸಂಹರಿಸಲು ತ್ರಿಪುರಕ್ಕೆ ಹೋದರು. ಹೋಗಿ ಅಲ್ಲಿ ಯುದ್ಧ ಮಾಡುವಾಗ ಬಹಳ ಕಷ್ಟಗಳು ಎದುರುಗಣಿಸಬೇಕಾಯಿತು. ಕಡೆಗೆ ಶಂಕರನು ನಿಂತಹ ರಥದ ಚಕ್ರ ಮುರಿದು ಆ ರಥವು ಬೀಳುವ ಪರಿಸ್ಥಿತಿಗೆ ಬಂದು ಬಹಳ ದುಃಖವಾಯಿತು ಶಂಕರನಿಗೆ. ಈ ತೊಂದರೆಗೆ ಕಾರಣ ಏನು ಅಂತ ಯೋಚಿಸಿದಾಗ ತಾನೇ ನೀಡಿದಂತಹ ವರ ಗಣಪತಿಗೆ, ಅವನಿಗೆ ಯಾವುದೇ ಕಾರ್ಯದ ಮೊದಲು ಪೂಜಿಸಿ ನಂತರ ಕೆಲಸಗಳನ್ನು ನಾವು ಕೈಗೊಳ್ಳಬೇಕು ಎಂದು, ಅದನ್ನು ತಾನು ಮಾಡದೇ ಇರುವುದರಿಂದ ಈ ಪರಿಸ್ಥಿತಿ ಬಂದಿರತಕ್ಕಂಥದ್ದು ಎಂದು ತಿಳಿದ ಕ್ಷಣ ಶಂಕರನು ಗಣೇಶನನ್ನು ಪೂಜಿಸಿ ಕಡೆಗೆ ಮತ್ತೆ ಯುದ್ಧವನ್ನು ಮುಂದುವರಿಸ್ತಾನೆ. ಆಗ ಆ 3 ರಾಕ್ಷಸರನ್ನು ಸಂಹರಿಸ್ತಾನೆ. ಇದರಿಂದ ಆ ಶಂಕರನೇ ಗಣಪತಿಗೆ ನೀಡಿರತಕ್ಕಂಥ ವರದ ಮಹಿಮೆಯನ್ನು ತೋರಿಸಿಕೊಡುತ್ತಾರೆ ಮತ್ತು ತ್ರಿಪುರಾಂತಕೇಶ್ವರ ಎಂಬುದಾಗಿ ಹೆಸರನ್ನು ಪಡೆಯುತ್ತಾನೆ. ಯಾಕೆಂದರೆ 3 ರಾಕ್ಷಸರು, ತ್ರಿಪುರ 3 ಊರಿನಲ್ಲಿ ಇದ್ದಂತಹ 3 ರಾಕ್ಷಸರು, ಆ 3 ಜನರನ್ನ ಸಂಹರಿಸಿ ಎಲ್ಲ ಭೂಮಂಡಲವನ್ನು ರಕ್ಷಿಸಿದ್ದರಿಂದ ತ್ರಿಪುರಾಂತಕೇಶ್ವರ ಎಂಬುದಾಗಿ ಶಂಕರನನ್ನು ನಾವು ಪೂಜಿಸ್ತೇವೆ.